ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಸಿಹಿ ಮತ್ತು ಖಾರ ಪಡ್ಡು. ಹೋಟೆಲ್ನಲ್ಲಿ ಸಿಗುತ್ತೆ ನೋಡಿ ಪಡ್ಡುಗಳು. ಹೊರಗಡೆ ಗರುಮ್ ಗರುಮ್ ಅಂತ ಇರುತ್ತೆ, ಒಳಗಡೆ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುತ್ತೆ. ಅದೇ ರೀತಿ ಪಡ್ಡುನ ನಾವು ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟಿಪ್ಸ್ನೂ ಸಹ ನಾನು ಹೇಳ್ತಾ ಇದ್ದೀನಿ. ಹಾಗೆಯೇ ಪಡ್ಡು ಹಿಟ್ಟನ್ನು ಹೇಗೆ ರುಬ್ಬೋದು, ಅದೇ ಪಡ್ಡು ಹಿಟ್ಟನ್ನು ಉಪಯೋಗಿಸಿ ಸಿಹಿ ಮತ್ತು ಖಾರ ಪಡ್ಡು ಮಾಡೋದು ಹೇಗೆ ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಾನಿಲ್ಲಿ ಪಡ್ಡು ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ 1 ಕಪ್ಪಿನಷ್ಟು ಇಡ್ಲಿ ರೈಸ್ ತೊಗೊಂಡಿದ್ದೀನಿ. ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ರಾ ರೈಸ್, ನಾನಿಲ್ಲಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಉದ್ದಿನಬೇಳೆ ಜಾಸ್ತಿ ಹಾಕಬಾರ್ದು ಪಡ್ಡು ಹಿಟ್ಟಿಗೆ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸಹ ನಾನಲ್ಲಿ ತೆಗೆದುಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು 3 ರಿಂದ 4 ಬಾರಿ ಚೆನ್ನಾಗಿ ತೊಳಿಬೇಕು. ಕ್ಲೀನಾಗಿ ನೀರು ಬರಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನೆನೆಸಿಡಬೇಕು. ಈಗ ನೋಡಿ ನೆನೆಸಿಟ್ಟಿದ್ದೀನಿ. ಇದನ್ನು 4 ರಿಂದ 5 ಗಂಟೆ ನಾವು ಇದು ನೆನೆಸಿಡಬೇಕಾಗುತ್ತೆ. ರುಬ್ಬಕ್ಕಿಂತ ಮುಂಚೆ ಇದು 4 ರಿಂದ 5 ಗಂಟೆ ಇದು ಚೆನ್ನಾಗಿ ನೆಂದಿರಬೇಕು. ಈಗ ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ. ಇದನ್ನು ರುಬ್ಕೊಳ್ಳೋಣ. ಇಲ್ಲಿ ನಾನು ಗ್ರೈಂಡರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿನಲ್ಲೂ ಸಹ ರುಬ್ಕೋಬಹುದು, ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕಾಗುತ್ತೆ. ಟೆಕ್ಸ್ಚರು ನೈಸಿಗಿರಬೇಕು, ಆದರೆ ಕನ್ಸಿಸ್ಟೆನ್ಸಿ ಗಟ್ಟಿಗಿರಬೇಕು. ಇಡ್ಲಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಗಿರಬೇಕು ಪಡ್ಡು ಹಿಟ್ಟು. ನೋಡಿ ಇದು ಕರೆಕ್ಟಾಗಿದೆ. ಟೆಕ್ಸ್ಚರ್ ನೈಸ್ ಆಗಿದೆ, ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಗಿದೆ. ಇದು ಕರೆಕ್ಟಾಗಿದೆ ಪಡ್ಡು ಹಿಟ್ಟು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ನಾವು ಹೇಗೆ ಇಡ್ಲಿ ದೋಸೆ ಹಿಟ್ಟನ್ನು ನಾವು ಕಲಸಿಟ್ಕೋತೀವೋ ಅದೇ ರೀತಿ ಇದನ್ನು ಸಹ ಚೆನ್ನಾಗಿ ಕಲಸಿಟ್ಕೋಬೇಕಾಗುತ್ತೆ. ಈಗ ನಾನು ರಾತ್ರಿ ಕಲಸಿಡ್ತಾ ಇದ್ದೀನಿ ಇದನ್ನು ಹಿಟ್ಟನ್ನು. ಬೆಳಿಗ್ಗೆ ಎದ್ಬಿಟ್ಟು ಇದನ್ನು ಪಡ್ಡು ಮಾಡ್ಬೋದು. 8 ರಿಂದ 10 ಗಂಟೆ ಇದು ಚೆನ್ನಾಗಿ ಹುಳಿ ಬರೋದಕ್ಕೆ ನಾವು ಬಿಡಬೇಕಾಗುತ್ತೆ. ನಾವು ಹೇಗೆ ಇಡ್ಲಿ ದೋಸೆನ ಹಿಟ್ಟನ್ನು ನಾವು ಹುಳಿ ಬರೋಕ್ಕೆ ಇಡ್ತೀವೋ ಅದೇ ರೀತಿ ನಾವು ಪಡ್ಡು ಹಿಟ್ಟನ್ನು ಸಹ ನಾವು ಹುಳಿ ಬರಿಸಬೇಕಾಗುತ್ತೆ. ಈಗ ಇದನ್ನು ನಾವು 8 ರಿಂದ 10 ಗಂಟೆ ಫರ್ಮೆಂಟ್ ಆಗೋದಕ್ಕೆ ನಾವು ಬಿಡಬೇಕಾಗುತ್ತೆ. ಈಗ ನೋಡಿ 8 ರಿಂದ 10 ಗಂಟೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಚೆನ್ನಾಗಿ ಹುಳಿ ಬಂದಿದೆ. ಹಿಟ್ಟು ನೋಡಿದರೆ ಗೊತ್ತಾಗುತ್ತೆ ಸೂಪರಾಗಿ ಹುಳಿ ಬಂದಿದೆ ಇದು ಹಿಟ್ಟು ಅಂತ. ಈಗ ನಾವು ಪಡ್ಡು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 4 ರಿಂದ 5 ಟೈಮ್ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಖಾರ ಪಡ್ಡುಗೆ ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಸಾಸಿವೆನೂ ಸಹ ಸೇರಿಸಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಉದ್ದಿನಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಹಸಿಮೆಣಸಿನಕಾಯಿನೂ ಸಹ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದಾದಮೇಲೆ 2 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ನಾನಿಲ್ಲಿ ಬಾಡಿಸ್ಕೊತಾ ಇದ್ದೀನಿ. ತೀರಾ ಬಾಡಿಸ್ಕೊಳ್ಳೋ ನೆಸೆಸಿಟಿ ಏನಿಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಯಾಕೆಂದರೆ ಪಡ್ಡುನಲ್ಲಿ, ಖಾರ ಪಡ್ಡುನಲ್ಲಿ ನಾವು ಪಡ್ಡು ತಿನ್ನಬೇಕಾದ್ರೆ ಈರುಳ್ಳಿದು ಕರುಮ್ ಅಂತ ಸ್ವಲ್ಪ ಟೆಕ್ಸ್ಚರ್ ಇರಬೇಕು. ಹಾಗಾಗಿ ಈರುಳ್ಳಿನ ಸ್ವಲ್ಪ ಬಾಡಿಸಿದರೆ ಸಾಕು. ನೋಡಿ ಈಗ ಇಲ್ಲಿ ಸಿಹಿ ಪಡ್ಡುಗೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಿನಷ್ಟು ಬೆಲ್ಲದ ಪುಡಿಗೆ 1/4 ಕಪ್ಪಿನಷ್ಟು ನೀರು ಹಾಕ್ಕೊಂಡು ಗಟ್ಟಿ ಪಾನಕ ಮಾಡ್ಕೋಬೇಕು. ನೋಡಿ ಈ ರೀತಿ. ಜಾಸ್ತಿ ನೀರು ಹಾಕಿದರೆ ತೆಳ್ಳಗಾಗ್ಬಿಡುತ್ತೆ, ಮತ್ತೆ ಗಟ್ಟಿ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ. ಹಾಗಾಗಿ 1 ಕಪ್ಪಿನಷ್ಟು ಬೆಲ್ಲದ ಪುಡಿಗೆ 1/4 ಕಪ್ಪಿನಷ್ಟು ನೀರು ಹಾಕ್ಕೊಂಡು ಗಟ್ಟಿ ಪಾನಕ ಮಾಡಿಕೊಂಡು ಸೋರಿಸಿಟ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಈಗ ಗಟ್ಟಿ ಪಾನಕಕ್ಕೆ ನಾವು ಇಲ್ಲಿ 2 ರಿಂದ 3 ಸ್ಪೂನಷ್ಟು ಪಡ್ಡು ಹಿಟ್ಟನ್ನು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಇಲ್ಲಿ ಸೇರಿಸೋಣ. ಪಡ್ಡು ಹಿಟ್ಟನ್ನು ಯಾಕೆ ಗಟ್ಟಿ ಮಾಡ್ಕೋಬೇಕು ಅಂತಂದರೆ ಈ ಕಾರಣಕ್ಕೋಸ್ಕರ. ಯಾಕೆಂದರೆ ನಾವು ಬೆಲ್ಲದ ಪಾನಕ ಮಾಡ್ಕೋತೀವಲ್ಲ, ಹಿಟ್ಟು ತೆಳ್ಳಗಿದ್ರೆ ಇನ್ನೂ ತೆಳ್ಳಗಾಗೋಗ್ಬಿಡುತ್ತೆ. ಸಿಹಿ ಪಡ್ಡು ಹಾಕೋದಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಪಡ್ಡು ಹಿಟ್ಟನ್ನು ಗಟ್ಟಿ ಮಾಡಿಕೊಂಡ್ರೆ ಸಿಹಿ ಪಡ್ಡು ಮಾಡೋದಕ್ಕೆ ಈಸಿ. ಈಗ ನೋಡಿ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾನಕನೂ ಮತ್ತು ಹಿಟ್ಟನ್ನು. ಈಗ ನಾನಿಲ್ಲಿ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಕಾಯಿ ಚೂರನ್ನು ಸಹ ಸೇರಿಸ್ತಾ ಇದ್ದೀನಿ. ಕಾಯಿ ಚೂರು ತುಂಬಾ ರುಚಿಯಾಗಿರುತ್ತೆ ಪಡ್ಡುಗೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಿಹಿ ಪಡ್ಡಿನ ಹಿಟ್ಟು ರೆಡಿಯಾಗಿದೆ. ಈಗ ನಾವು ಖಾರ ಪಡ್ಡುಗೆ ರೆಡಿ ಮಾಡ್ಕೊಳ್ಳೋಣ. ನಾವು ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಒಗ್ಗರಣೆನ, ಅದನ್ನು ಸಹ ನಾವು ಹಿಟ್ಟಿಗೆ ಸೇರಿಸೋಣ.
ಹಾಗೆಯೇ ಕಾಯಿ ಚೂರನ್ನು ಸಹ ಸೇರಿಸೋಣ ಖಾರ ಪಡ್ಡುಗೆ. ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮುಂಚೆ ನಾವು ಉಪ್ಪು ಸ್ವಲ್ಪ ಹಾಕಿದ್ವಿ, ಯಾಕೆಂದರೆ ಅದೇ ಹಿಟ್ಟನ್ನು ನಾವು ಸಿಹಿ ಪಡ್ಡುಗೆ ಉಪಯೋಗಿಸ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಸ್ವಲ್ಪ ಮತ್ತೆ ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಖಾರ ಪಡ್ಡುಗೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಖಾರ ಪಡ್ಡುಗೆ. ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ಸೋಡಾನು ಸಹ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ನೀವು ಸ್ಕಿಪ್ ಮಾಡಬಹುದು. ಸೋಡಾ ಸೇರಿಸೋದ್ರಿಂದ ಇಲ್ಲಿ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಈಗ ಮೊದಲು ನಾವು ಸಿಹಿ ಪಡ್ಡನ್ನ ಹಾಕ್ಕೊಳ್ಳೋಣ. ಇಲ್ಲಿ ಸಿಹಿ ಪಡ್ಡುಗೋಸ್ಕರ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ನೋಡಿ, ಪಡ್ಡು ಮಣೆಗೆ ಈ ರೀತಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಣೆ ಸುಡಬೇಕು. ಅದಾದಮೇಲೆ ತುಪ್ಪ ಹಾಕ್ಕೊಂಡು ಆ ತುಪ್ಪ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆ ಬಂದಿದೆ ಅನ್ನೋ ಟೈಮ್ನಲ್ಲಿ ನಾವು ಸಿಹಿ ಪಡ್ಡು ಹಿಟ್ಟನ್ನು ಒಂದೊಂದು ಗುಳಿಗೆ ಈ ಥರ ಹಾಕ್ಕೊಂಡು ಹೋಗೋಣ. ಈ ಥರ ಸಣ್ಣ ಗುಳಿ ಸ್ಪೂನ್ನ ತೊಗೊಂಡ್ರೆ ಪಡ್ಡು ಹಾಕೋದು ಈಸಿಯಾಗಿ ಹಾಕ್ಬಿಡ್ಬಹುದು. ಗುಳಿದು ಸಣ್ಣ ಸ್ಪೂನ್ ತೊಗೊಳ್ಳಿ. ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಅದು ಸ್ಪೆಷಲ್ಲಾಗಿ ಸಿಹಿ ಪಡ್ಡು ಬೇಗ ಸೀದು ಹೋಗ್ಬಿಡುತ್ತೆ, ಯಾಕೆ ಬೆಲ್ಲ ಹಾಕಿರೋದ್ರಿಂದ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಸೈಡಲ್ಲೆಲ್ಲ ಕಲರ್ ಚೇಂಜ್ ಆಗಿದೆ. ಅಂಥ ಟೈಮ್ನಲ್ಲಿ ಫೋರ್ಕಲ್ಲೋ ಅಥವಾ ಒಂದು ಈ ಥರ ಕಡ್ಡಿನಲ್ಲೋ, ಶಾರ್ಪ್ ಕಡ್ಡಿನಲ್ಲೋ ತೊಗೊಂಡು ಈ ಥರ ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ಕಲರೆಲ್ಲ ಸೂಪರಾಗಿ ಬಂದಿದೆ. ತುಂಬಾ ರುಚಿಯಾಗಿರುತ್ತೆ ಸಿಹಿ ಪಡ್ಡು. ಒಂದೇ ಹಿಟ್ಟಲ್ಲಿ ಖಾರ ಮತ್ತು ಸಿಹಿ ಪಡ್ಡು ಮಾಡೋದು ತುಂಬಾ ಈಸಿ. ಇದನ್ನು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬಹುದು, ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ಮತ್ತೆ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ಸಿಹಿ ಅಂದಮೇಲೆ ತುಪ್ಪ ಇರಲೇಬೇಕಲ್ವ. ತುಪ್ಪ ಇದ್ದರೆ ಅದು ಪಡ್ಡು ಆಗಲಿ ಏನೇ ಆಗಲಿ ಅದು ಟೇಸ್ಟ್ ಜಾಸ್ತಿ. ಹಾಗಾಗಿ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ತುಪ್ಪನ ಕಮ್ಮಿ ಹಾಕೋಬಹುದು. ತುಪ್ಪ ಕಮ್ಮಿ ಹಾಕ್ಕೊಂಡು ಸಹ ಪಡ್ಡು ಮಾಡ್ಕೋಬಹುದು, ಪ್ರಾಬ್ಲಮ್ ಏನಿಲ್ಲ. ಈಗ ನೋಡಿ, ಎರಡು ಕಡೆಯೂ ಚೆನ್ನಾಗಿ ಕಲರ್ ಬಂದಿದೆ. ತುಂಬಾ ರುಚಿಯಾಗಿ ರೆಡಿಯಾಗಿದೆ ಸಿಹಿ ಪಡ್ಡು. ಒಂದು ಬ್ಯಾಚು 10ರಿಂದ 15 ನಿಮಿಷ ಆರಾಮಾಗಿ ತಗೊಳ್ಳುತ್ತೆ ಪಡ್ಡು ಬೇಯೋದಕ್ಕೆ. ಈಗ ಸಿಹಿ ಪಡ್ಡು ರೆಡಿಯಾಗಿದೆ. ಸೂಪರಾಗಿ ಕಲರ್ ಬಂದಿದೆ. ಟೆಕ್ಸ್ಚರು ಸಹ ತುಂಬಾ ಚೆನ್ನಾಗಿದೆ. ಈಗ ಒಂದು ಬ್ಯಾಚ್ ಆದಮೇಲೆ ಈ ಥರ ಎಲ್ಲ ವೇಸ್ಟ್ ಎಲ್ಲ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಬಿಡಿ ನೆಕ್ಸ್ಟ್ ಬ್ಯಾಚ್ ಹಾಕೋಕ್ಕಿಂತ ಮುಂಚೆ. ಇಲ್ಲ ಅಂತಂದರೆ ಇದೆಲ್ಲ ನೆಕ್ಸ್ಟ್ ಪಡ್ಡುನಲ್ಲಿ ಸೇರಿಸ್ಕೊಂಡು ಅದು ಚೆನ್ನಾಗಿ ಕಾಣಲ್ಲ. ಈಗ ಖಾರ ಪಡ್ಡುಗೋಸ್ಕರ ನಾನಿಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಎಳ್ಳೆಣ್ಣೆ ಸೇರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆನ ನೀವು ಉಪಯೋಗಿಸ್ಬಹುದು. ಎಣ್ಣೆ ಕಾದ್ಮೇಲೆ ಮತ್ತೆ ನಾನಿಲ್ಲಿ ಖಾರ ಪಡ್ಡುಗೆ ಮಾಡ್ಕೊಂಡಿನ ಹಿಟ್ಟು ಅದನ್ನು ನಾನಿಲ್ಲಿ ಗುಳಿ ತುಂಬುತ್ತಾ ಇದ್ದೀನಿ. ಇಲ್ಲಿ ನಾನೊಂದು ಟಿಪ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಇಲ್ಲಿ ಯಾವಾಗಲೂ ಪಡ್ಡು ಹಾಕಬೇಕಾದ್ರೆ ಸೆಂಟರ್ ಗುಳಿಗೆ ಲಾಸ್ಟಿಗೆ ಹಾಕಿ, ಯಾಕೆಂದರೆ ಅಲ್ಲಿ ಫ್ಲೇಮ್ ಜಾಸ್ತಿ ಇರೋದ್ರಿಂದ ಅದು ಬೇಗ ಬೆಂದ್ಬಿಡುತ್ತೆ. ನೋಡಿ, ಈಗ ಮುಚ್ಚಿಟ್ಬಿಟ್ಟು ಬೇಯಿಸಿದ್ದೀನಿ 5ರಿಂದ 6 ನಿಮಿಷ. ಅದಾದಮೇಲೆ ಮತ್ತೆ ನೋಡೋಣ, ಹಿಂದೆ ಕಲರ್ ಚೇಂಜ್ ಆಗಿದೆ. ಹಾಗಾಗಿ ಇದನ್ನ ಮತ್ತೆ ಉಲ್ಟಾ ಹಾಕೋಣ. ಪಡ್ಡುನ ಯಾವಾಗಲೂ ಮುಚ್ಚಿಬಿಟ್ಟು ಬೇಯಿಸಿಟ್ರೆ ಬೇಗ ಬೇಯುತ್ತೆ. ಹಾಗೆಯೇ ಅದು ಟೆಕ್ಸ್ಚರು ಸಹ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ಯಾವಾಗಲೂ ಸಹ ಖಾರ ಪಡ್ಡುಗೆ ಸ್ಪೆಷಲ್ಲಾಗಿ ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸೋದು ಒಳ್ಳೆಯದು. ಈಗ ನೋಡಿ, ಎಲ್ಲ ಕಡೆಯೂ ಮತ್ತೆ ಉಲ್ಟಾ ಹಾಕ್ಬಿಟ್ಟು ಮತ್ತೆ ಬೇಯಿಸ್ತಿದ್ದೀವಿ. ಇದು ಮತ್ತೆ ಒಂದು 5 to 6 ಮಿನಿಟ್ಸ್ ಆಗುತ್ತೆ. ಕಮ್ಮಿ ಊರಿನಲ್ಲಿ ಇದನ್ನ ಪಡ್ಡುನ ಬೇಯಿಸಬೇಕು. ಎರಡು ಕಡೆಯೂ ಚೆನ್ನಾಗಿ ಕಲರ್ ಬರ್ತಾಯಿದೆ. ಸೂಪರಾಗಿ ಗರುಮ್ ಅಂತ ರೆಡಿಯಾಗುತ್ತೆ ಪಡ್ಡು. ಈ ಪಡ್ಡುನ, ಖಾರ ಪಡ್ಡುನ ಬೆಸ್ಟ್ ಇದಕ್ಕೆ ಟೊಮೆಟೊ ಚಟ್ನಿ, ತೆಂಗಿನಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಬಟ್ ಹಾಗೇನೂ ಸಹ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಖಾರ ಪಡ್ಡು. ಹೋಟೆಲ್ ಸಿಗುತ್ತೆ ನೋಡಿ, ಗರುಮ್ ಅಂತ, ಆ ರೀತಿಯೇ ಈ ಪಡ್ಡು ರೆಡಿಯಾಗಿರುತ್ತೆ. ನೋಡಿದ್ರಲ್ಲ, ಒಂದೇ ಹಿಟ್ಟು ಉಪಯೋಗಿಸಿ ಸಿಹಿ ಪಡ್ಡು ಮತ್ತು ಖಾರ ಪಡ್ಡು ಮಾಡೋದು ಎಷ್ಟು ಈಸಿ ಅಂತ. ಈ ರೆಸಿಪಿ ಫಾಲೋ ಮಾಡಿದರೆ ಗರುಮ್ ಪಡ್ಡು ತಿನ್ನೋದಕ್ಕೆ ಹೋಟೆಲ್ಗೆ ಹೋಗೋ ನೆಸೆಸಿಟಿ ಇಲ್ಲ. ಮನೇಲೇ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಂಡು ತಿನ್ನಬಹುದು. ನಿಮಗೆಲ್ಲ ಈ ಪಡ್ಡುವಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಅಡುಗೆ ಸಾಧನ ಲೋಗೋ ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಹಾಗೆ ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ವಾಟ್ಸಪ್ನಲ್ಲಿ ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್.